ಮತ್ತೊಮ್ಮೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಡಿದೆದ್ದಿದ್ದಾರೆ ಸಿಟಿ ರವಿ. ಏನೂ ಆಗಿಲ್ಲ ಅಂತ ಹೇಳಿದ್ದ ಹೆಬ್ಬಾಳ್ಕರ್ ವಿರುದ್ಧ ಗುಡುಗಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಡಾಕ್ಟರ್ ಅಲ್ಲ, ನನಗೆ ಗಾಯ ರಕ್ತ ಬಂದಿದ್ದನ್ನು ಜಗತ್ತೇ ನೋಡಿದೆ. ಗಾಯದ ಬಳಿಕವೂ 3-4 ಗಂಟೆ ಚಿಕಿತ್ಸೆ ಕೊಡಿಸಿಲ್ಲ. ಗಾಯ ಆಗಿದ್ದು ಖಾನಾಪುರದಲ್ಲಿ, ಚಿಕಿತ್ಸೆ ಕೊಡಿಸಿದ್ದು ರಾಮದುರ್ಗದಲ್ಲಿ. ಅವರ ತಪ್ಪನ್ನು ಮುಚ್ಚಿಕೊಳ್ಳೋಕೆ ಸುಳ್ಳುಗಳ ಸರಮಾಲೆಯನ್ನು ಎಣಿತಾ ಇದ್ದಾರೆ. ಸುಳ್ಳುಗಳನ್ನು ಸೋಲಿಸಬಹುದು, ಸತ್ಯವನ್ನು ಸೋಲಿಸಲಿಕ್ಕೆ ಆಗೋದಿಲ್ಲ. ಬೆನ್ನಿನಲ್ಲಿ 3-4 ಗಾಯದ ಗುರುತುಗಳಿವೆ, ಇನ್ನೂ ಇವೆ. ಈ ಗಾಯ ಮಾರ್ಕ್ ಯಾರು ಮಾಡಿದ್ದು ಅಂತ ಹೇಳಿ ಕಿಡಿಕಾರಿದ್ದಾರೆ. ಮೇಲ್ಮನೆಯಲ್ಲಿ ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಪದಪ್ರಯೋಗ ಮಾಡಿದ್ರಲ್ಲ, ಅಶ್ಲೀಲ ಪದ ಪ್ರಯೋಗ ಮಾಡಿದ್ರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರುವಂಥ ಘಟನಾವಳಿಗಳನ್ನು ಒಮ್ಮೆ ನೆನಪಿಸಿಕೊಳ್ಬೇಕಾಗತ್ತೆ. ಈ ಸಂದರ್ಭದಲ್ಲಿ ಸಿಟಿ ರವಿ ಸುವರ್ಣ ವಿಧಾನಸೌಧದಿಂದ ಆಚೆ ಬರಬೇಕಾದ್ರೆ ಕೆಲ ಬೆಂಬಲಿಗರು, ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಆತನನ್ನು ಅಂದರೆ ಸಿಟಿ ರವಿಯನ್ನು ತಡೆದರು. ಅವರ ಮೇಲೆ ಹಲ್ಲೆಗೆ ಪ್ರಯತ್ನ ಮಾಡಿದ್ರು. ಆನಂತರದಲ್ಲಿ ಕೆಲ ಪೊಲೀಸ್ ಸ್ಟೇಷನ್ಗಳಿಗೆ ಕರೆದುಕೊಂಡು ಹೋದಾಗಲೂ ಕೂಡ ಅನೇಕ ಜನ ಸಿಟಿ ರವಿಯ ಮೇಲೆ ದಾಳಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಅವರ ತಲೆಗೆ ಒಂದು ಚಿಕ್ಕ ಗಾಯ ಆಗಿತ್ತು, ದೊಡ್ಡ ಗಾಯ ಅಲ್ಲ, ಚಿಕ್ಕ ಗಾಯ ಆಗಿತ್ತು. ಆ ಗಾಯದ ನಂತರದಲ್ಲಿ ರಕ್ತ ಸೋರಿಕೆ ಆಗಿತ್ತು, ಫೋಟೋ ಸಮೇತವಾಗಿ. ಈಗಲೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಅದು ವೈರಲ್ ಆಗ್ತಾನೆ ಹೋಗ್ತಾ ಇದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕ ಫೋಟೋ ಪ್ರಕಾರ ಸಿಟಿ ರವಿ ತಲೆಯಲ್ಲಿ ರಕ್ತ ಸುರಿದಿದ್ದು ಹೌದು. ಬ್ಯಾಂಡೇಜ್ ಕಟ್ಕೊಂಡಿದ್ದಾರೆ. ಮೋಸ್ಟ್ಲಿ 4-5 ದಿನ ಆಯಿತು ಬ್ಯಾಂಡೇಜ್ನಲ್ಲೇ ಇದ್ದಾರೆ ಅವರು. ಈಗ ಗಾಯ ಗುಣಮುಖವಾಗಿದೆಯಾ ಇಲ್ವಾ ಗೊತ್ತಿಲ್ಲ, ಬಟ್ ಬ್ಯಾಂಡೇಜ್ ಅಂತೂ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಇನ್ನು ಬೆನ್ನು ಭಾಗದಲ್ಲೂ ಕೂಡ ಅವರಿಗೆ ಇದೆಯಂತೆ. ಸೊ ಒಟ್ಟಿನಲ್ಲಿ ಗೊತ್ತಿಲ್ಲ, ಅವರ ಆರೋಗ್ಯ ಅವರ ಮುಖ್ಯ. ಬ್ಯಾಂಡೇಜ್ ನಾವು ಇರಬಹುದು ಅಥವಾ ಇರದೇನೂ ಇರಬಹುದು, ಅವರ ಆರೋಗ್ಯ ಮುಖ್ಯ. ಬಟ್ ಅವರ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಹರಿಹಾಯ್ದಿದ್ದಾರೆ ಸಿಟಿ ರವಿ. ಡಾಕ್ಟರು ತನ್ನ ರಿಪೋರ್ಟ್ನಲ್ಲಿ, ಹಾಸ್ಪಿಟ್ಲಿಗೆ ಕಳಿಸಿದ ರಿಪೋರ್ಟ್ನಲ್ಲಿ ದಾಖಲಿಸಿದ್ದಾರೆ. ಮತ್ತು ನೀವೆಲ್ಲರೂ ಗಾಯ ಎಷ್ಟಾಗಿತ್ತು, ರಕ್ತ ಎಷ್ಟು ಬಂದಿತ್ತು ಅನ್ನೋದನ್ನು ಜಗತ್ತಿಗೆ ತೋರಿಸಿದ್ದೀವಿ. ಪೊಲೀಸರು ಗಾಯ ಆದಾಗಲೂ ಕೂಡ 3-4 ಗಂಟೆಗಳ ಕಾಲ ಟ್ರೀಟ್ಮೆಂಟ್ ಕೊಡಿಸ್ತಾ ಇರೋದು ಅಮಾನವೀಯ ಯಾವುದೋ ಅಲ್ವೋ? ಹಾಗಿದ್ರೆ ಅವರ ಮೊದಲನೇ ಕರ್ತವ್ಯ ಟ್ರೀಟ್ಮೆಂಟ್ ಕೊಡಿಸೋದು. ಯಾಕೆ ಕೊಡಿಸ್ಲಿಲ್ಲ ನನಗೆ ಟ್ರೀಟ್ಮೆಂಟ್ನ? ನನಗೆ ರಾಮದುರ್ಗದಲ್ಲಿ ಫಸ್ಟ್ ಏಡ್ ಮಾಡಿದ್ದು, ರಾಮದುರ್ಗದವರೆಗೂ ಫಸ್ಟ್ ಏಡೇ ಮಾಡಲಿಲ್ಲ. ಎಲ್ಲಿ? ಖಾನಾಪುರದಲ್ಲಿ ತಲೆಗೆ ಪೆಟ್ಟು ಬಿದ್ದಿರೋದು, ರಾಮದುರ್ಗದಲ್ಲಿ 3-3:15 ಸುಮಾರಿಗೆ ಫಸ್ಟ್ ಏಡ್ ಮಾಡಿದ್ದು. ಖಾನಾಪುರದಲ್ಲಿ ತಲೆಗೆ ಪೆಟ್ಟು ಬಿದ್ದಾಗ 11:30 11:45 ಇರ್ಬೋದು ಸಮಯ. ಅವರ ತಪ್ಪುಗಳನ್ನು ಮುಚ್ಕೊಳ್ಳೋಕ್ಕೆ ಆ ತಾಯಿ ಸುಳ್ಳುಗಳ ಸರಮಾಲೆಯನ್ನೇ ಹೆಣಿತಾ ಇದ್ದಾರೆ. ಹಾಗಾಗಿ ಆ ಸುಳ್ಳುಗಳ ಸರಮಾಲೆಯಿಂದ ಸತ್ಯವನ್ನು ಸೋಲ್ಸೋಕ್ಕಾಗಲ್ಲ. ಕೆಲವು ಕಾಲ ಸತ್ಯವನ್ನು ಮರೆಮಾಚಬಹುದು, ಸತ್ಯವನ್ನು ಸೋಲ್ಸೋಕ್ಕಾಗಲ್ಲ.